ಮತ್ತೆ ಅವ್ರಿಗೂ ಸಹ ಪುಷ್ಪಮಾಲಿಕೆ ಮುಖಾಂತರ ಸ್ವಾಗತ. ಎಲ್ಗೂ ಇದ್ರು ಯಾಕೆ ಏನ್ ಉದ್ದೇಶ ಅದು? ಬೀಜ ಮಾಡಕ ಅಷ್ಟೊಂದು ಬೀಜ ಏನ್ ನನಗೆ ಗೊತ್ತಿಲ್ಲ, ನನಗೆ ಅದಕ್ಕೆ ಕೇಳ್ತಾ ಇದ್ದೀನಿ. ನೀವ್ ಹೇಳ್ರಿ. ಅಥವಾ ಮುತ್ತು ರತ್ನ ರಾಗಿ ತಳಿನ ಯಾವ ತರ ಪಾಲನೆ ಮಾಡ್ಕೊಂಡು ಹೋಗ್ಬೇಕು, ಅದನ್ನ ಬೀಜ ಬಿತ್ತಿದ್ರೆ ಚಂದನ ಇಲ್ಲ ನಾಟಿ ಮಾಡಿದ್ರೆ ಚಂದನ ಅನ್ನೋದ್ರಲ್ಲಿ ಇದು ಡಿಫ್ರೆನ್ಸ್ ಇದೆ. ಅದರಲ್ಲಿ ಆ ಕಡೆದು ಆ ಸೈಡ್ ಇರೋದು ಹೂವು ಬೆಳೆದಿದೆಯಲ್ಲ, ಅದು ಬಿತ್ತನೆ ಸೇಮ್ ಬಿತ್ತನೆ ಮಾಡಿರೋದು. ಈ ಕಡೆ ಇರೋದು ಇದು ನಾಟಿ ಮಾಡಿಸಿರೋದು. ಅಂದ್ರೆ ಬಿತ್ತನೆ ಬೀಜಕ್ಕೆ ಏನ್ ತರ ಮಾಡ್ಬೇಕು ಅಂದ್ರೆ 5 ನೀರು ಒಂದು ನಾವು ಮಾಡಿರೋಷ್ಟು ಮಾತ್ರ ಹೇಳ್ತೀನಿ. ಕಮ್ಮಿ ಮಾಡಿದ್ರೆ ಕಮ್ಮಿ ನೀರಿನಲ್ಲಿ, ಜಾಸ್ತಿ ಮಾಡಿದ್ರೆ ಅದು ಕಷಾಯ ಎಲ್ಲ ಮಾಡ್ಬೇಕಾಗುತ್ತೆ. ಮಾಡ್ತಾ ಇರೋದೆಲ್ಲ ಸರಿನೇ ಇದೆ, ಆದ್ರೆ ನಮಗೆ ಗೊತ್ತಿಲ್ಲದ್ದು ಏನೋ ಮಾಡ್ತಾ ಇಲ್ಲ. ಎಲ್ಲ ನಮಗೆ ಗೊತ್ತಿರೋದೇ ಹಿರಿಯರೆಲ್ಲ ತಿಳಿಸಿರೋದೇ, ಅದನ್ನ ಮರ್ತು ಬಿಟ್ಟಿದ್ದೀವಿ ಈಗ. ಯಾಕೆ ಅಂದ್ರೆ ಜೀವನ ಭಾರಿ ಫಾಸ್ಟ್ ಐತಿ ಈಗ ನಮ್ಗೆ. ಈ ತುಂಬ ಈ ಯಾಂತ್ರಿಕ ಜೀವನದಾಗೋಸ್ಕರ ಹಳೆ ಪದ್ಧತಿಗಳನ್ನೆಲ್ಲ ಮರ್ತು ಬಿಟ್ಟಿದ್ದೀವಿ. ಆ ಹಳೆ ಪದ್ಧತಿಗಳನ್ನ ಈಗ ನಮ್ಮ ಮಹಿಳಾ ಇವರಿಗೆ, ಯಾಕೆಂದ್ರೆ ಗಂಡಸರೆಲ್ಲ ಈಗೆಲ್ಲ ಎಲ್ಲೆಲ್ಲ ಬಿದ್ದೋಗ್ತಾರೆ ಅಂತ ಹೇಳ್ಬಿಟ್ಟು ಹೆಂಗಸರನ್ನ ಎಲ್ಲದರಲ್ಲೂ ಮುಂದೆ, ಅದಕ್ಕೋಸ್ಕರ ಹೆಂಗಸರುಗಳನ್ನೇ ಒಂದು ಗುಂಪು ಶಕ್ತಿಗಳನ್ನಾಗಿ ಮಾಡಿ ಇವೆಲ್ಲ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ. ಉದ್ದೇಶ ಕೊಡ್ತಾ ಇರೋದೇನೋ ಸರಿ ಇದೆ, ಆದರೆ ಇದರಲ್ಲಿ ಸಬಲೀಕರಣ ಆಗಬೇಕು. ಇವರು ಕೊಡ್ತಾ ಇರೋ ಕಾರ್ಯಕ್ರಮಗಳು ಯಾವ ರೀತಿ ಏನು ನಿಮ್ಗೆ ಅನುಕೂಲ ಆಗ್ತೈತೆ ಅನ್ನೋದು ಬೇಕಾಗುತ್ತೆ. ಈಗ ತಿಳುವಳಿಕೆ, ಈಗೆಲ್ಲ ಸೈಂಟಿಫಿಕ್ ವರ್ಡ್ ನಿಮಗೆಲ್ಲ ವೆಬ್ಬಲ್ಲೆಲ್ಲ ನೋಡಿಬಿಡ್ತೀರಾ. ಅಗ್ರಿಕಲ್ಚರ್ ಬಗ್ಗೆ ಏನು ಬೇಕು ಅಂದರೆ ಟಕ್ ಟಕ್ ಅಂತ ಹೇಳಿ ಅವಾಗೆಲ್ಲ. ಈಗಂತೂ ನಿಮಗಿಲ್ಲ, ನಿಮ್ಮ ಮಕ್ಕಳೆಲ್ಲ ಗೊತ್ತಿರುತ್ತೆ ಯಾವ ಥರ ಏನನ್ನ ಎಲ್ಲಿ ತಿಳ್ಕೊಬೇಕು ಅಂತ ಅಂದ್ಬಿಟ್ರೆ ಒಂದೇ ಒಂದು ನೆಟ್ ಓಪನ್ ಮಾಡಿ ಹಿಂಗೆ ಹೊಡೆದ್ರೆ ನಿಮ್ಗೆ ಯಾವ್ಯಾವ ತಳಿಲಿ ಏನೇನು ಮಾಡಬೇಕು ಏನು ಅನ್ನೋದು ಸಂಪೂರ್ಣ. ನಾವು ಈ ಭಾಷಣ ಮಾಡ್ತೀವಲ್ಲ, ಈ ಭಾಷಣ ಬೇಕೆಲ್ಲ ಟಕ್ ಅಂತ ಬಂದ್ಬಿಡ್ತೈತೆ. ನಿಮಗೆ ಗೊತ್ತಿಲ್ಲ, ನಿಮ್ಮ ಮಕ್ಳಿಗೆ ಗೊತ್ತಾಗ್ತೈತೆ. ಅದೆಲ್ಲ ಅಷ್ಟು ಫಾಸ್ಟ್ ಐತೆ. ಈ ಯಾಂತ್ರಿಕ ಜೀವನದಲ್ಲಿ ಹಳೆ ಪದ್ಧತಿಗಳನ್ನೆಲ್ಲ ಮರ್ತು ಬಿಟ್ಟಿದ್ದೀರಾ. ಕಾರ್ಯಕ್ರಮ ನಾಟಿ ತಳಿಗಳನ್ನೆಲ್ಲ ಪರಿಚಯ ಮಾಡಿಸೋದು ಒಳ್ಳೆ ಕಾರ್ಯಕ್ರಮನೇ, ಆದರೆ ಸದುಪಯೋಗ ಆಗ್ಬೇಕಾಗತ್ತೆ. ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ 2 ತಾಲೂಕನ್ನ ರಾಯಬಾಗ್ ಒಂದು, ಗುಬ್ಬಿ ಒಂದು ಪೈಲಟ್ ಪ್ರೋಗ್ರಾಮ್ ಆಗಿ ತಗೊಂಡಿದ್ದಾರೆ. ನಿಮ್ಗೆಲ್ಲ ಟ್ರೈನಿಂಗ್ ಕೊಡೋದು 7.25 ಕೋಟಿ ರೂಪಾಯಿ. ಇಷ್ಟು ಜನ ಕೂಡಿಸಿ ಕೆಲವು ಟ್ರೈನಿಂಗ್ ಖರ್ಚು ಮಾಡ್ತಾರೆ ಈ ಒಂದು IDF ಕಂಪ್ನಿಯವರು. ಈಗಾಗಲೇ 1 ಕೋಟಿ ರೂಪಾಯಿ ಖರ್ಚು ಮಾಡಿದರೆ 1 ಕೋಟಿ ರೂಪಾಯಿಗೆ 64 ಲಕ್ಷನ ಬರೀ ಟ್ರೈನಿಂಗ್ ಅಂತ. ಇದು ಯಾವಾಗಿಂದ ಸ್ಟಾರ್ಟ್ ಆಗಿದೆ? ಅಟ್ಲೀಸ್ಟ್ ಅಂದರೆ 3 ಪ್ರೋಗ್ರಾಮ್ ಕೊಟ್ಟರು ನಾನು ಬೇಜಾಮಾರ್ಗ ಮಾಡೋದು. ಅದಕ್ಕೂ ಕೂಡ ಅಧಿಕಾರಿ ಅವ್ರಿಗೂ ಕೂಡ ಅವ್ರಿಗೂ ಸಹ ನಾವು ತೊಂದರೆ ಕೊಡೋದು ಅಲ್ಲ. ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ.